ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಬಹುತೇಕ ನಾಯಕರ ಬೇಡಿಕೆ, ಆಗ್ರಹ ಹಾಗೆ ಮನವಿ ಕೂಡ. ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಏನಿದೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮಠಾಧೀಶರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ವಚನಾನಂದ ವಜ್ರದೇಹಿ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮೀಜಿಗಳಿಂದ ಒತ್ತಾಯವನ್ನ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸುವುದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮನವಿಗಳನ್ನ ಮಾಡಿಕೊಂಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಬಹುತೇಕ ನಾಯಕರ ಬೇಡಿಕೆ, ಆಗ್ರಹ ಹಾಗೆ ಮನವಿ ಕೂಡ. ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಏನಿದೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮಠಾಧೀಶರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ವಚನಾನಂದ ವಜ್ರದೇಹಿ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮೀಜಿಗಳಿಂದ ಒತ್ತಾಯವನ್ನ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸುವುದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮನವಿಗಳನ್ನ ಮಾಡಿಕೊಂಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಬಹುತೇಕ ನಾಯಕರ ಬೇಡಿಕೆ, ಆಗ್ರಹ ಹಾಗೆ ಮನವಿ ಕೂಡ. ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಏನಿದೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮಠಾಧೀಶರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ವಚನಾನಂದ ವಜ್ರದೇಹಿ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮೀಜಿಗಳಿಂದ ಒತ್ತಾಯವನ್ನ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸುವುದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮನವಿಗಳನ್ನ ಮಾಡಿಕೊಂಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಬಹುತೇಕ ನಾಯಕರ ಬೇಡಿಕೆ, ಆಗ್ರಹ ಹಾಗೆ ಮನವಿ ಕೂಡ. ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಏನಿದೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮಠಾಧೀಶರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು.
ವಚನಾನಂದ ವಜ್ರದೇಹಿ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮೀಜಿಗಳಿಂದ ಒತ್ತಾಯವನ್ನ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸುವುದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮನವಿಗಳನ್ನ ಮಾಡಿಕೊಂಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಬಹುತೇಕ ನಾಯಕರ ಬೇಡಿಕೆ, ಆಗ್ರಹ ಹಾಗೆ ಮನವಿ ಕೂಡ. ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಏನಿದೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮಠಾಧೀಶರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ವಚನಾನಂದ ವಜ್ರದೇಹಿ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮೀಜಿಗಳಿಂದ ಒತ್ತಾಯವನ್ನ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸುವುದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮನವಿಗಳನ್ನ ಮಾಡಿಕೊಂಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಬಹುತೇಕ ನಾಯಕರ ಬೇಡಿಕೆ, ಆಗ್ರಹ ಹಾಗೆ ಮನವಿ ಕೂಡ. ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಏನಿದೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮಠಾಧೀಶರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ವಚನಾನಂದ ವಜ್ರದೇಹಿ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮೀಜಿಗಳಿಂದ ಒತ್ತಾಯವನ್ನ ಮಾಡಲಾಗಿದೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸುವುದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮನವಿಗಳನ್ನ ಮಾಡಿಕೊಂಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ.